ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇ ಸ್ಟಾರ್ಟ್ ಆಗಿದೆ ಈ ಥರ. ಪಾಪು ಎದ್ದ ತಕ್ಷಣ ಅವನ್ನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸ್ಬೇಕು. ಆಟಾಡಿಸಿ ಆಮೇಲೆ ಅವನಿಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡಿಕೊಡ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಟಾಡ್ತಾನೆ. ಮೊಬೈಲ್ ನೋಡ್ಕೊಂಡು ಮೊಬೈಲ್ನೇ ಎತ್ಕೊಳಕ್ಕೆ ನೋಡ್ತಿರ್ತಾನೆ. ಅವ್ರು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಫೀಡ್ ಮಾಡಿಸೋಣ ಅಂತ ಮಲಗಿಸ್ಕೊಂಡಿದ್ದೆ. ಅದೇ ಹಂಗೆ ಆಟ ಆಡಿಸ್ಕೊಂಡು ಮಾತಾಡಿಸ್ತಾ ಆಟ ಆಡಿಸ್ತಾ ಇದ್ದೆ ಅವನ್ನ. ನೋಡಿ ಯಾವ ಥರ ಆಟ ಆಡ್ತಿರ್ತಾನೆ ಅಂತ. ಅವ್ನು ಮೊಬೈಲ್ ನೋಡಿದ್ರೆ ಸಾಕು, ಮೊಬೈಲ್ ಅದು ಪಿಕ್ಚರ್ ನಾವು ಕಾಣಿಸ್ತಾ ಇರ್ತೀವಲ್ಲ ಅದನ್ನೇನು ನೋಡ್ತಾ ಇರ್ತಾನೆ. ಕಿತ್ಕೊಳ್ಳೋಕೆ ಹೋಗ್ತಾನೆ. ಇವತ್ತೇನೋ ಸೈಲೆಂಟಾಗಿ ನೋಡ್ತಾ ಇದ್ದಾನೆ, ಬರೀ ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ. ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ನೀನಾಡು ಮಾತೆಲ್ಲ ಜೇನಿನಂತೆ, ನಗುವಾಗ ಮಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಓ ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಅವನಿಗೇನಂದರೆ ಸಾಂಗ್ಗಳು ಹೇಳೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಸಾಂಗ್ ಕೇಳ್ತಾ ಇದ್ದರೆ ತೊಡೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಹೊಡ್ಕೊಂಡು ಸಾಂಗ್ ಕೇಳ್ತಿರ್ತಾನೆ. ಏನಂದರೆ ನಾನು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ನಲ್ಲ, ಆ ಮೊಬೈಲ್ ಬೇಕೀಗ. ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ, ಅದಕ್ಕೆ ಅಳ್ತಾ ಇದ್ದಾನೆ. ಆ ಥರ ನೋಡಿ ಯಾವ ಥರ ಮೊಬೈಲ್ನ ಕಿತ್ಕೊತಾ ಇದ್ದಾನೆ ಅಂತ. ಕೊಡಲಿಲ್ಲ ಅಂದರೆ ಈ ಥರ ಅಳ್ತಾನೆ. ನಾನು ಅವ್ನು ಅಳ್ತಿದ್ನಲ್ಲ, ಅಳೋದು ಯಾವುದೂ ವೀಡಿಯೋ ತೊಗೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ತೊಗೊತಾ ಇದ್ದೆ. ಮೊಬೈಲ್ ಬೇಕು ಅಂತ ಕಿತ್ಕೊಳಕ್ಕೆ ಬರ್ತಾನೆ. ನಾನು ಕೊಡ್ತಿರ್ಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡೋದು. ನೋಡಿ ಎಷ್ಟು ಮುದ್ದಾಗಿ ಅಳ್ತಾನೆ ಅಂತ. ಮತ್ತು 7 ಮಂತ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ ಫೋಟೋಶೂಟ್ ಮಾಡೋಣ ಅಂತಂದ್ಬಿಟ್ಟು ಆಂಜನೇಯನ ಗೆಟಪ್ ಹಾಕೋಣ ಅಂತ ಹೇಳಿಬಿಟ್ಟು ಇದು ಶ್ರೀರಾಮ ಅಂತ ಎಲೆಯಲ್ಲಿ ಬರೀತಾ ಇದ್ದೀನಿ. ನೋಡಿ ಶ್ರೀರಾಮ ಅಂತ ಎಲ್ಲ ಎಲೆಗಳಲ್ಲೂ ಬರೆದು ಡೆಕೋರೇಷನ್ಗೆ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮಧ್ಯಾಹ್ನ ನಾನು. ಇನ್ನು ಪಾಪುಗೆ ಸ್ನಾನ ಮಾಡಿಸಿ ಅವನು ಮಲಗಿಸೋಣ ಅಂತಂದ್ಬಿಟ್ಟು ಅವನು ಮಲಗಿಸಿದ್ದೆ. ಇನ್ನು ಮಲಗಿಸಿದ್ರೇ ಅವನನ್ನು ರೆಡಿ ಮಾಡೋಕ್ಕಾಗೋದು, ಎದ್ರಂತೂ ರೆಡಿ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವನು ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದ್ದೆ. ಮತ್ತು ಫೀಡ್ ಮಾಡಿಸ್ಬಿಟ್ಟು ಸ್ವಲ್ಪ ಇದನ್ನು ನಾಮ ಇಡೋಣ ಅಂತ ಹೇಳ್ಬಿಟ್ಟು ನಾಮ ಇಡ್ತಾ ಇದ್ದೆ. ಇನ್ನು ಎದ್ದರೆ ಅಂತೂ ಹಾಕಿಸ್ಕೊಳ್ಳೋದೇ ಇಲ್ಲ. ಮಕ್ಕಳೇ ಅಷ್ಟು, ಯಾರಾದ್ರೂ ಆಟ ಆಡ್ತಾರೆ, ಕೈ ಮುಂದೆ ತಂದರೆ ಕೈ ಕಿತ್ತಾಕೋದು, ಕಣ್ಣು ಉಜ್ಜೋದು ಇದೆಲ್ಲ ಮಾಡ್ತಾರೆ. ಅವ್ನು ನಿದ್ದೆಲ್ಲೇ ಕೈ ಸ್ವಲ್ಪ ಹಂಗೂ ಇದು ಮಾಡಿಬಿಟ್ಟ. ಹಾಕೋಕ್ಕೆ ಆಗಲಿಲ್ಲ ಅಂದ್ರೂ ಸ್ವಲ್ಪ ಅದು ಸೊಟ್ಟ ಅಂದರೆ ಸೈಡಿಗೆ ಸ್ವಲ್ಪ ಒರೆ ಆಯಿತು. ಬಟ್ ಓಕೆ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ನಾನು ಅದನ್ನು ತೆಗಿಯೋಕೆ ಒರ್ಸೋಕ್ಕೆಲ್ಲ ಹೋಗಲಿಲ್ಲ. ಅವ್ನಿಗೆ ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ಇನ್ನು ಪಾಪುನ ಮಲಗಿಸಿದ್ದೆ. ಅವ್ನು ನಿದ್ದೆಲಿದ್ದಾಗಲೇ ಪಂಚೆ ಹಾಕ್ಬೋಣ ಅಂತ ಅಂದ್ಬಿಟ್ಟು ಪಂಚೆನೂ ಹಾಕ್ಬಿಟ್ಟೆ. ಇವನು ರೆಡಿ ಮಾಡೋ ಅಷ್ಟರಲ್ಲಿ ಆಚೆ ಫುಲ್ಲು ಮಳೆ ಮೋಡ ಎಲ್ಲ ಆಗಿ ಫುಲ್ಲು ಮಳೆ ಬರೋ ಥರ ಆಯಿತು. ಫುಲ್ಲು ಗಾಳಿ ಅಂದರೆ ಗಾಳಿ. ನಾನು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಮಳೆ ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ ಸರಿಯಾಗಿ. ನೋಡಿ ಯಾವ ಥರ ವೆದರ್ ಯಾವ ಥರ ಇದೆ ಅಂತ. ಗಾಳಿ ಈ ಕಡೆ ಬಾಲ್ಕನಿ ಬಾಗಿಲು ತೆಗೆದ್ರೆ ಎಲೆಗಳೆಲ್ಲ ತೂರ್ಕೊಂಡು ಹೊಟ್ಟೋಗ್ತಾಯಿತ್ತು. ನನಗೆ ಬೆಳಕು ಬೇಕು ಫೋಟೋ ತೆಗಿಯೋದಕ್ಕೆ, ತೂರ್ಕೊಂಡು ಹೊಟ್ಟೋಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಇದಾಯಿತು. ನೋಡಿ ಫೈನಲಿ ಈ ಥರ ಬಂದಿದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು.
ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜಯಕಾರ ಓ ರಾಮನಾಮ ಹಿಂದೆ ಹನುಮನು ಇದ್ದೇ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ಕೃಷ್ಣ ರಾಮ 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 ಹರೇ ರಾಮ 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 ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಶ್ರೀರಾಮ್ ಜೈ ಆಂಜನೇಯ. ಫೈನಲಿ ಮುಗೀತು. ಲಾಸ್ಟಲ್ಲಿ ಅವ್ನಿಗೆ ಇರಿಟೇಷನ್ ಆಗೋಯ್ತು ಅನ್ಸುತ್ತೆ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತು ಅಲ್ಲಿಗೆ ನಿಲ್ಲಿಸಿ ರಾತ್ರಿಗೆ ಚಪಾತಿ ಮತ್ತು ಟೊಮೊಟೊ ಕರಿ ಮಾಡಿದ್ದೆ. ಅದಂತೂ ಸಖತ್ತಾಗಿತ್ತು. ನೀವು ಇದನ್ನು ಟ್ರೈ ಮಾಡಲೇಬೇಕು. ಈ ರೆಸಿಪಿ ಬೇಕು ಅಂತಂದರೆ ನನಗೆ ಟೊಮೊಟೊ ಚಟ್ನಿ ಅಥವಾ ಕರಿ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.